ಹಲೋ ಹಾಯ್ ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ ನನ್ನ ಚಾನಲಿಗೆ. ಇವತ್ತು ನಾನು ನೋ ಕಾಂಟ್ಯಾಕ್ಟ್ ಸಿಚುಯೇಷನಿಗೆ ಏನು ರೀಡಿಂಗ್ ಬರುತ್ತೆ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಶಫಲ್ ಮಾಡಿದ್ದೀನಿ. ಸೊ ಕಾರ್ಡ್ಸನ್ನ ಒನ್ ಬೈ ಒನ್ ಡಿಸ್ಪ್ಲೇ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಸೊ ಥಿಂಕ್ ಮಾಡಿ ನಿಮ್ಮ ಸಿಚುಯೇಷನ್ ಬಗ್ಗೆ. ಸೊ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ಗೆ ಓ ಮೈ ಗಾಡ್, ಫಸ್ಟ್ ಕಾರ್ಡೇ ಕಾರ್ಡ್ ಬಂದಿದೆ. ಸೊ ದಟ್ ವಾಸ್ ಅ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್. ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಡನ್ನಾಗಿ ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ, ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ನಿಮಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದನ್ನು. ಲೈಕ್ ಈ ಪರ್ಸನ್ ನನಗೆ ಹೀಗೆ ಮಾಡ್ತಾರಾ ಅಂತ ನಿಮಗೆ ಸಡನ್ನಾಗಿ ಆ ಥರ ಯೋಚನೆ ಬರೋಕ್ಕೆ ಸಾಧ್ಯ ಇಲ್ಲ. ಅಂಥ ಸಿಚುಯೇಷನಲ್ಲಿದ್ರಿ. ಇದರಿಂದ ತುಂಬ ಪೇಯ್ನ್ ಅನುಭವಿಸಿದ್ದೀರಾ, ತುಂಬ ಕಷ್ಟ, ತುಂಬ ನೋವು, ಮೆಂಟಲಿ ತುಂಬ ಬ್ಲಾಕ್ ಆಗಿತ್ತು. ನೀವು ತುಂಬ ನಿದ್ದೆ, ಸ್ಲೀಪ್ನೆಸ್ ನೈಟ್ ಇತ್ತು. ಆ ಥರ ಎಲ್ಲ ಯೋಚನೆಗಳೆಲ್ಲ ಇರೋ ಸಿಚುಯೇಷನ್ ನಾನು ನೋಡ್ತೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲ ನೀವು, ಆಮೇಲೆ ಇಲ್ಲೊಂದು ಇಲ್ಲ ರೋಲ್ ರಿವರ್ಸ್ ಆಗಿರುತ್ತೆ. ನಾನು ಹೇಳ್ತಾ ಇರೋದು ಇಲ್ಲ ಅಪೋಸಿಟ್ ಪರ್ಸನಿಗೆ ಒಂದೊಂದು ಸತಿ ರೆಸೊನೇಟ್ ಆಗುತ್ತೆ, ಇಲ್ಲ ನಿಮಗೆ ಒಂದೊಂದು ಸತಿ ರೆಸೊನೇಟ್ ಆಗುತ್ತೆ. ಈಗ ಹೇಗೆ ರೆಸೊನೇಟ್ ಆಗುತ್ತೆ ಹಾಗೆ ತಗೊಳ್ಳಿ. ಸೊ ನೆಕ್ಸ್ಟ್ ಕಾರ್ಡ್ ಹೇಳ್ತಾ ಇರೋದು, ಯಾರಿಗೋ ಒಬ್ರಿಗೆ ಪ್ಲ್ಯಾನ್ಸ್ ಇತ್ತು. ಮೇ ಬಿ ನಿಮಗೆ ಇಲ್ಲ ಅವರಿಗೆ ತುಂಬ ಪ್ಲ್ಯಾನ್ಸ್ ಇತ್ತು. ಮೇ ಬಿ ಅಬ್ರಾಡ್ಗೆ ಹೋಗಬೇಕು, ಅಬ್ರಾಡಲ್ಲಿ ಜಾಬು, ಸ್ಟಡೀಸು, ಏನೋ ಒಂದು ಆ ಥರ ಪ್ಲ್ಯಾನಿಂಗ್ಸ್ ಇತ್ತು. ಸೊ ಲಾಂಗ್ ಟರ್ಮ್ ವಿಷನ್ ಇತ್ತು. ಅಯ್ಯೋ ಏನು ಈ ಥರ ನಾನು ಸೆಟ್ಲ್ ಆಗಬೇಕು, ಈ ಥರ ನಾನು ಮಾಡಬೇಕು ಲೈಫಲ್ಲಿ, ಈ ಥರ ತುಂಬ ಗೋಲ್ಸ್ ಅಚೀವ್ ಆಗಬೇಕು ಅನ್ನೋ ಆಸೆಗಳು. ಇಲ್ಲ ಫಾರಿನ್ ಟ್ರಿಪ್ ಹೋಗಬೇಕು, ಅಬ್ರಾಡಲ್ಲಿ ಸೆಟಲ್ ಆಗಬೇಕು, ಈ ಥರ ಕಾನ್ವರ್ಸೇಷನಲ್ಲಿ ಮೇ ಬಿ ಈ ಥರ ಸಿಚುಯೇಷನಲ್ಲಿ ಇದ್ದಾಗ ನಿಮಗೆ ಪ್ರಾಬ್ಲಮ್ ಅರೈಸ್ ಆಗಿರ್ಬೋದು. ಆ್ಯಂಡ್ ಎಸ್, ಇಲ್ಲಿ ತೋರಿಸ್ತಾ ಇದೆ ತುಂಬ ಕನ್ಫ್ಯೂಷನ್ ಇತ್ತು, ತುಂಬ ಭಯ ಇತ್ತು, ತುಂಬ ಫಿಯರ್ಸ್ ಇದೆ. ಈ ರಿಲೇಷನ್ಶಿಪ್ ತುಂಬ ಈಸಿಯಾಗೆ ಇಂಥ ಯಾವಾಗ ಬಿಟ್ಟು ಹೋಗಿಬಿಡ್ತಾರೋ ಏನೋ ಆ ಥರನೇ ಯೋಚನೆ ಇತ್ತು. ಇಲ್ಲ ಯಾಕೆ ಬಿಟ್ಟು ಹೋದರು ಆ ಥರ ಭಯಗಳು, ಫಿಯರ್, ತುಂಬ ತಲೆ ತುಂಬ ಅದೇ ಇತ್ತು. ಸೊ ಆ ಥರ ಸಿಚುಯೇಷನ್ ಇತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಆಮೇಲೆ ಏನು ಅಂತಂದರೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಬಿಟ್ಟು ಹೋದರು. ಹೇಗೆ ಅಂದರೆ ನಿಮಗೆಲ್ಲೂ ದಾರಿನೇ ಕಾಣಿಸ್ತಾ ಇಲ್ಲ. ಅಯ್ಯೋ ನನಗೆ ಅವರು ಬಿಟ್ಟರೆ ಇನ್ಯಾರೂ ಇಲ್ಲ, ನನಗೆ ಅವರೇ ಬೇಕು, ನಾನು ಅವ್ರು ಇಲ್ಲದೆ ಬದುಕೋಕ್ಕಾಗಲ್ಲ ಅನ್ನೋ ಸಿಚುಯೇಷನಲ್ಲಿ ಹುಚ್ಚರಾಗಿ ನೀವು ಕಾಯ್ತಾ ಇದ್ದೀರಾ. ನೀವು ಒಬ್ಬರೇ, ಯಾರ ಸಪೋರ್ಟು ಇಲ್ಲ. ಎಲ್ಲ ಕಡೆಯಿಂದ ನಿಮ್ಗೆ ಅನಿಸೋದು ನನಗೆ ತುಂಬ ಮೋಸ ಆಗಿದೆ, ಯಾಕೆ ಎಲ್ಲರೂ ನನಗೇ ಮೋಸ ಮಾಡ್ತಾರೆ, ನಾನು ಇಷ್ಟು ನಂಬಿದ್ದೆ, ಆದರೂ ನಂಬಿದ್ರು ಇಂಥವ್ರಿಗೆ, ನನ್ನಂಥವಳಿಗೆ ಮೋಸ ಮಾಡ್ತಾರೆ ಅನ್ನೋ ಒಂದು ಯೋಚನೆ ತುಂಬ ಕಾಡ್ತಾ ಇರುತ್ತೆ ನಿಮ್ಮ ತಲೆಯಲ್ಲಿ. ಈಗಲೂ ಅದು ಇದೆ, ನಾನು ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ, ನನಗೆ ಯಾಕೆ ಹಿಂಗಾಗುತ್ತೆ, ನಾನು ಒಳ್ಳೆಯವಳಾಗಿದ್ದೇ ಇಲ್ಲ, ನಾನು ಒಳ್ಳೆಯವನಾಗಿರೋದೇ ತಪ್ಪ ಅನ್ನೋ ಥರ ಇರುತ್ತೆ. ಸೊ ಆ ಮೋಸ ಆಗಿ ನೀವು ತುಂಬ ಪೇಯ್ನ್ ಅನುಭವಿಸ್ತಾ ಇದ್ದೀರಾ. ಸೊ ಅದು ಇದೆ. ಆಮೇಲೆ ನೀವು ಕಾಲಿಗೆ ವೆಯ್ಟ್ ಮಾಡ್ತಾ ಇದ್ದರೆ, ಎಸ್, ಆ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದಿದ್ದ ಸಮಯ ಏನಿದೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಈಗ ಅವ್ರು ಬೇರೆಯವ್ರ ಜೊತೆ ಇದ್ರೂ ನಿಮ್ಮ ಜೊತೆ ಕಳೆದಿರೋ ಮೊಮೆಂಟ್ಸ್ ಏನಿದೆ, ಬ್ಯೂಟಿಫುಲ್ ಮೆಮೊರೀಸ್ ಏನಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಅವ್ರಿಗೆ ಅನಿಸುತ್ತೆ, ಓಕೆ ನಾನು ಯಾಕೆ ವಾಪಸ್ ಹೋಗಬಾರ್ದು, ಅವ್ರ ಜೊತೆ ತುಂಬ ಚೆನ್ನಾಗಿದ್ನಲ್ಲ, ತುಂಬ ಖುಷಿಯಾಗಿದ್ನಲ್ಲ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಇಲ್ಲ ಆ ಹಳೆ ಮೆಮೊರೀಸ್ ಏನಿದೆ ಅದನ್ನು ಜ್ಞಾಪಿಸ್ಕೊಂಡು ಅವರೇ ತುಂಬ ಖುಷಿಯಾಗಿದ್ದಾರೆ. ಅಯ್ಯೋ ನಾನು ಅವ್ರ ಜೊತೆ ಚೆನ್ನಾಗಿದ್ದೆ, ನಾನು ಯಾಕೆ ಬಿಟ್ಬಿಟ್ಟೆ ಅವರನ್ನು ಅನ್ನೋದು ಅವ್ರಿಗೆ ಪದೇ 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 ಕಾಡ್ತಾ ಇದೆ. ಎಸ್, ಕಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಪ್ರೂಫು. ಸೊ ಏಂಜಲ್ಸ್ ಹೇಳ್ತಾ ಇರೋದೇನು ಅಂತಂದರೆ, ಅವ್ರು ತುಂಬ ಈಗ ಎಮೋಷ್ನಲಿ ವೀಕ್ ಆಗಿಬಿಟ್ಟಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿ, ಹಳೆ ಸಿಚುಯೇಷನ್ ಬಗ್ಗೆ ಯೋಚನೆ ಮಾಡಿ ತುಂಬ ಎಮೋಷನ್ಸ್ ಮನಸ್ಸಲ್ಲಿ ತುಂಬಿಕೊಂಡಿದ್ದಾರೆ. ಬಂದು ಹೇಳಬೇಕು, ಹೇಳ್ಕೋಬೇಕು, ಕಾಲ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋಷ್ಟು ಮನಸ್ಸಲ್ಲಿ ತುಂಬ ನೋವುಗಳು ತುಂಬ್ಕೊಂಡು ಬಿಟ್ಟಿದೆ ಈಗ. ಮೇ ಬಿ ನಿಮಗೆ ಮಾಡಿರೋ ಮೋಸ ಅವ್ರಿಗೆ ರಿಯಲೈಸ್ ಆಗಿರ್ಬೋದು. ಯಾಕೆ ನಾನು ಮಾಡಿದೆ, ಯಾಕೆ ಈ ತಪ್ಪು ಮಾಡಿದೆ ಅನ್ನೋದು ಅವರಿಗೆ ಮನಸ್ಸಲ್ಲಿ ಇರ್ಬೋದು. ಸೊ ಆ ಪೇನ್ ಕಾಡ್ತಾ ಇರೋದ್ರಿಂದ ಅವರು ತುಂಬ ಅಪ್ಸೆಟ್ ಆಗಿದ್ದಾರೆ, ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ.
ಮೇ ಬಿ ನಾನು ಹೇಳಿದ್ನಲ್ಲ, ಅವ್ರು ಬೇರೆಯವ್ರ ಜೊತೆ ಇದ್ರೂ ನಿಮಗೇ ಯೋಚನೆ ಮಾಡ್ತಾ ಇದ್ದಾರೆ. ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಅವಳಿಗೆ ಎಷ್ಟು ನೋವಾಗ್ತಾಯಿದೆ, ಅವನಿಗೆ ಎಷ್ಟು ನೋವಾಗ್ತಾಯಿದೆ, ಇಷ್ಟು ಮೋಸ ಮಾಡಿಬಿಟ್ನಲ್ಲ, ನನ್ನಿಂದ ಎಂಥ ತಪ್ಪಾಗೋಯ್ತು ಅನ್ನೋ ಥರದ್ದೆಲ್ಲ ಯೋಚನೆ ಬರ್ತಾಯಿದೆ. ಸೊ ನೆಕ್ಸ್ಟ್ ಅವ್ರಿಗೇನು ಅನ್ಕೊತಾ ಇದ್ದಾರೆ ಅಂದರೆ, ನಾನು ಯಾಕೆ ಹೋಗಬಾರ್ದು ಆ ಪರ್ಸನ್ ಹತ್ರ, ಈಗಲೇ ಹೊರ್ಟೋಗ್ಬಿಡ್ಬೇಕು, ನನಗೆ ಆಗ್ತಾಯಿಲ್ಲ ಈ ಚಿತ್ರಹಿಂಸೆ, ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು, ಇಲ್ಲ ನಾವು ಒಂದು ಹೊಸ ರಿಲೇಷನ್ಶಿಪ್ ಮತ್ತೆ ಸ್ಟಾರ್ಟ್ ಮಾಡೋಣ, ಫ್ರೆಶ್ ಸ್ಟಾರ್ಟ್ ಮಾಡೋಣ, ಯಾಕೆ ಆಗಬಾರ್ದು, ನಾನು ಯಾಕೆ ಓಡೋಗಬಾರ್ದು ಅವರ ಹತ್ರ ಅನ್ನೋ ಥರ ಅವ್ರ ತಲೆಯಲ್ಲಿ ತುಂಬ ಓಡ್ತಾ ಇದೆ. ಬೇಗ ಆ್ಯಕ್ಷನ್ ತೊಗೋಬೇಕು, ಏನೋ ಒಂದು ಮಾಡಬೇಕು, ಇದಕ್ಕೆ ಏನಾದರೂ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ತುಂಬ ಅವರಿಗೆ ಯೋಚನೆ ಇದೆ. ಎಸ್, ಇದು ಇನ್ನೊಂದು ಪ್ರೂಫು. ಸೊ ಯಾಕೆ ಅಂದರೆ ಅವ್ರು ಯಾವುದೋ ಒಂದು 2 ಸಿಚುವೇಷನಲ್ಲಿ, ಇಲ್ಲ 2 ಪರ್ಸನ್ ಜೊತೆ, ಇಲ್ಲ ಮೇ ಬಿ ಫ್ಯಾಮಿಲಿ ಮತ್ತು ನಿಮ್ಮ ಮಧ್ಯೆ ತುಂಬ ಕನ್ಫ್ಯೂಷನ್ ಇದೆ. ಅವರು ಆ 2 ಸಿಚುವೇಷನ್ ಮಧ್ಯದಲ್ಲಿ ಹೋರಾಡ್ತಾ ಇದ್ದಾರೆ. ಅಯ್ಯೋ ನಿಮ್ಮನ್ನು ಬ್ಯಾಲೆನ್ಸ್ ಮಾಡೋದಾ, ಅವರನ್ನು ಬ್ಯಾಲೆನ್ಸ್ ಮಾಡೋದಾ. ಸೊ ಆ ಥರ 2 ಸಿಚುವೇಷನಲ್ಲಿ ಬ್ಯಾಲೆನ್ಸ್ ನಡೀತಾ ಇರೋದ್ರಿಂದ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ ಅದು ಯೋಚನೆ ಮಾಡೋಕ್ಕೆ. ಅಯ್ಯೋ ಏನು ಮಾಡಲಿ, ಇವ್ರ ಹತ್ರ ಹೋದರೆ ಇವ್ರಿಗೆ ನೋವಾಗುತ್ತಾ, ಅವ್ರ ಹತ್ರ ಹೋದ್ರೆ ಅವ್ರಿಗೆ ನೋವಾಗುತ್ತಾ, ಏನು ಮಾಡಲಿ ಅಂತ ಒಂದು ಯೋಚನೆ, ಮಾಡಲಾ ಬೇಡವಾ ಇನ್ನೊಂದು. ಆಮೇಲೆ ಯಾವುದು ಸರಿ ಯಾವುದು ತಪ್ಪು. ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಫೋನ್ ಮಾಡಬೇಕು ಅಂತ ಅನ್ಸಿದ್ರು ಮಾಡಬೇಕಾ ಮಾಡಬಾರ್ದಾ, ಇಲ್ಲ ಈಗ ನೀವು ಕಮಿಟ್ ಆಗಿಬಿಟ್ಟಿದ್ರೆ ಬೇರೆಯವ್ರ ಜೊತೆ ಇದ್ದರೆ ನಾನು ಮಾಡಬೇಕಾ ಮಾಡಬಾರ್ದಾ, ಈ ಥರ 2 ಸಿಚುವೇಷನಲ್ಲಿ ಅವ್ರಿಗೆ ಯೋಚನೆ ಡೆಫಿನೆಟ್ಲಿ ಇದೆ. ಎಸ್, ಇದೊಂದು ಬ್ಯೂಟಿಫುಲ್ ಕಾರ್ಡ್. ಇದರಲ್ಲಿ ಏಂಜಲ್ಸ್ ಆರ್ ಟೆಲ್ಲಿಂಗ್ ಅವರು ವಾಪಸ್ ಬರ್ತಾರೆ. ಅವರಿಗೆ ನಿಮ್ಮ ಕಂಡ್ರೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ನೀವು ಅವರ ಸೋಲ್ಮೇಟ್. ಎಸ್, ನನಗೆ ಅವ್ರನ್ನ ಬಿಟ್ಟರೆ ಇನ್ನು ಯಾರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಲ್ಲ, ನಾನು ಅವ್ರ ಜೊತೆ ಲೈಫ್ ಲೀಡ್ ಮುಂಚೆ ಹೇಗೆ ಮಾಡಿದೆ ಅದೆಲ್ಲ ತುಂಬ ಸಂತೋಷವಾಗಿದ್ದೀನಿ, ಆ ಥರ ಮುಂದೆನೂ ಮಾಡ್ಬೋದಲ್ಲ ಅನ್ನೋ ಒಂದು ಯೋಚನೆ ಅವರಲ್ಲಿ ಕಾಡ್ತಾ ಇದೆ. ಸೊ ಡೆಫಿನೆಟ್ಲಿ ಅವ್ರು ನಿಮ್ಮ ಹತ್ರ ಬಂದು ಹೇಳ್ಕೋಬೇಕು, ಅಳಬೇಕು, ನಾನು ಮಾಡಿದ ತಪ್ಪಾಯಿತು, ಸಾರಿ, ಆ ಥರ ಎಲ್ಲ ಹೇಳ್ಕೋಬೇಕು ಅನ್ನೋ ಸಿಚುವೇಷನಲ್ಲಿ ಅವ್ರ ಮನಸ್ಸು ತುಂಬ ತಳಮಳ ಇದೆ. ಆಮೇಲೆ ನೀವೇನು ಅಂದರೆ ಅವರಿಗೊಂದು ಬೆಸ್ಟ್ ಫ್ರೆಂಡ್, ಲವರ್, ಬೆಸ್ಟ್ ಫ್ರೆಂಡ್, ಒಳ್ಳೆ ಕಂಪ್ಯಾನಿಯನ್, ಅರ್ಥ ಮಾಡ್ಕೊಳ್ಳೋ ಒಂದು ವ್ಯಕ್ತಿ ಆಗಿದ್ರಿ. ನಿಮ್ಮ ಪ್ಲೇಸನ್ನ ಯಾರು ಫುಲ್ಫಿಲ್ ಮಾಡೋಕ್ಕೆ ಆಗಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸೊ ಡೆಫಿನೆಟ್ಲಿ ದೇ ಆರ್ ಕಮಿಂಗ್. ಸೊ ಏಂಜಲ್ಸ್ ಆರ್ ಟೆಲ್ಲಿಂಗ್ ಅವ್ರು ಈಗ ಫೋಕಸ್ ಮಾಡ್ತಾ ಇದ್ದಾರೆ, ಯಾವುದು ಬೇಕು ಯಾವುದು ಬೇಡ, ಯಾವುದು ಡೈರೆಕ್ಷನಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದ್ರ ಮೇಲೆ ತುಂಬ ಫೋಕಸ್ಡ್ ಆಗಿ ಇಟ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಮೇ ಬಿ ಅವರನ್ನೇ ಅವರು ರೆಡಿ ಮಾಡ್ಕೋಬೇಕು. ರೆಡಿ ಇನ್ ದ ಸೆನ್ಸ್ ಆ ಥರ ಮೇಕಪ್ ಥರ ರೆಡಿ ಅಂತಲ್ಲ, ಎಮೋಷ್ನಲಿ ಸ್ಟ್ರಾಂಗ್ ಆಗಿರಬೇಕು, ಇಲ್ಲ ಚೀಟ್ ಮಾಡಬಾರ್ದು, ಇಲ್ಲಿ ಬಂದಿದ್ದ ಸಿಚುವೇಷನ್ನ ಫೇಸ್ ಮಾಡಬೇಕು, ಸತ್ಯ ಹೇಳಬೇಕು, ನಿಮ್ಮ ಹತ್ರ ಏನಾದರೂ ಸುಳ್ಳು ಹೇಳಿ ಹೋಗಿದ್ರೆ ಅದು ತಪ್ಪು ಈಗ ಅಂತ ಎಲ್ಲ ರೆಡಿಯಾಗಿ ನಿಮ್ಮ ಕಡೆ ಬರೋದಕ್ಕೆ ತುಂಬ ರೆಡಿ ಮಾಡಿ ಪ್ರಯತ್ನ ಮಾಡಿ ಬರ್ತಾ ಇದ್ದಾರೆ. ಎಸ್, ಇಲ್ಲಿ ನೀಟಾಗಿ ಏಂಜಲ್ಸ್ ಹೇಳ್ತಾ ಇದ್ದಾರೆ, ನೀವಿಲ್ಲ ನಿಮ್ಮ ಪರ್ಸನ್ ಇಬ್ಬರಲ್ಲೊಬ್ಬರು ತುಂಬ ಚೆನ್ನಾಗಿರ್ತೀರ, ಹ್ಯಾಂಡ್ಸಮ್ ಆಗಿರ್ತೀರ, ಗುಡ್ ಲುಕ್ಕಿಂಗ್ ಆಗಿರ್ತೀರ, ಇಬ್ಬರಲ್ಲೊಬ್ರು ಯಾರೋ ಡೆಫಿನೆಟ್ಲಿ ಇದ್ದೀರಾ. ಸೊ ನಿಮ್ಮಿಬ್ಬರಲ್ಲೂ ಯಾರೋ ಒಬ್ಬರು ತುಂಬ ಸ್ಮಾರ್ಟ್ ಆಗೂ ಇದ್ದೀರಾ. ದ್ಯಾಟ್ ಈಸ್ ತುಂಬ ಸ್ಮಾರ್ಟಾಗಿ ಆ್ಯಕ್ಷನ್ ತೊಗೊಳ್ಳೋದು, ಪ್ರಾಕ್ಟಿಕಲಾಗಿ ಆ್ಯಕ್ಷನ್ ತೊಗೊಳ್ಳೋದು. ಈಗ ಅವ್ರು ಇರೋ ಸಿಚುವೇಷನಲ್ಲಿ ಹೇಗೆ ಅಂದರೆ, ಡೆಫಿನೆಟ್ಲಿ ಅವರು ಹಳೇದೆಲ್ಲ ಮರೆತು ಒಂದು ನ್ಯೂ ಸ್ಟಾರ್ಟ್ ಮಾಡೋಣ, ಯಾಕೆ ಮಾಡಬಾರ್ದು ಅನ್ನೋ ಒಂದು ಎನರ್ಜಿಲಿದ್ದಾರೆ. ಫುಲ್ ಆಫ್ ಲವ್, ಜೋಶ್, ಆ ಥರ ಎನರ್ಜಿಲಿದ್ದಾರೆ. ಆಯಿತು, ಆಗಿದ್ದಾಯಿತು, ಆಯಿತು ಮಾಡ್ತೀನಿ ಬಿಡು, ಮಾಡಿದ್ದೀನಿ ಬಿಡು, ಆಯಿತು, ಈಗ ಏನು ಮಾಡಬೇಕು ಹೇಳು, ನಿನ್ನನ್ನು ಮನಸ್ಸು ಸರಿ ಮಾಡೋಕ್ಕೆ ಏನು ಮಾಡಬೇಕು ಹೇಳು ಅನ್ನೋ ಥರ ಸಿಚುವೇಷನಲ್ಲಿ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಎಸ್, ಇದು ಆಲ್ಸೋ ಅ ಪ್ರೂಫ್. ಏನು ಅಂದರೆ ಇಟ್ಸ್ ಅ ನ್ಯೂ ಬಿಗಿನಿಂಗ್. ಏಂಜಲ್ಸ್ ಆರ್ ಟೆಲ್ಲಿಂಗ್ ನ್ಯೂ ಬಿಗಿನಿಂಗ್ ಬಂದೇ ಬರ್ತಾ ಇದೆ. ಸೊ ಈ ರಿಲೇಷನ್ಶಿಪ್ ಸರಿ ಹೋಗುತ್ತೆ. ನೀವು ನಿಮ್ಮ ಪರ್ಸನ್ ಕೂತ್ಕೊಂಡು ಮಾತಾಡ್ತೀರಾ, ಏನು ಮಾಡೋದು, ಆಯಿತು ಫ್ರೆಶ್ ಸ್ಟಾರ್ಟ್ ಮಾಡೋದಾ, ಇಲ್ಲ ಫ್ರೆಂಡ್ಸಾಗಿ ಉಳಿಯೋದಾ, ಆ ಥರ ಒಂದು ಯೋಚನೆ ಮಾಡಿ ಇಬ್ಬರು ಕಮ್ಯುನಿಕೇಟ್ ಮಾಡ್ತೀರಾ. ನೀವು ಏನು ವೆಯ್ಟ್ ಮಾಡ್ತಾಯಿದ್ರಿ ಅದು ಬಂದೇ ಬರುತ್ತೆ. ಎಸ್, ಬಂದೇ ಬರುತ್ತೆ. ಯಾಕೆ ಅಂದರೆ ದಿಸ್ ಇಸ್ ಅ ಲಾಸ್ಟ್ ಕಾರ್ಡ್ ಐ ಆಮ್ ಟೇಕಿಂಗ್. ಇದಾದಮೇಲೆ ನಾನು ಕಾರ್ಡ್ ತೊಗೊಳ್ಳೋದಿಲ್ಲ.
ಆ, ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವು ಏನು ಕಮ್ಯುನಿಕೇಷನ್ಗೆ ವೆಯ್ಟ್ ಮಾಡ್ತಾಯಿದ್ರು ಇಷ್ಟು ದಿನ, ಅದು ಸಡನ್ ಕಮ್ಯುನಿಕೇಷನ್ ಬಂದೇ ಬರುತ್ತೆ. ಅದು ಕಾಲ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಆಗಿರ್ಬೋದು. ಸೊ ಆ ಕಮ್ಯುನಿಕೇಷನ್ ಬಂದೇ ಬರುತ್ತೆ. ಆಮೇಲೆ ನೀವು ಇಬ್ಬರಲ್ಲಿ ಯಾರೋ ಒಬ್ಬರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಇದ್ದರೆ, ನಾವು ಅವರು ವಾಪಸ್ ನಿಮ್ಮ ಹತ್ರ ಟ್ರಾವೆಲ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಿಟ್ಟು ಓಕೆ ಅವಳ ಹತ್ರ ಹೋಗಬೇಕು, ಅವನ ಹತ್ರ ಹೋಗಬೇಕು, ಈಗಾದರೂ ಸರಿ ಮಾಡ್ಕೋಬೇಕು ಅನ್ನೋದು ಏನೋ ಇಲ್ಲಿ ಕಾಣಿಸ್ತಾ ಇದೆ. ಸೊ ಕಮ್ಯುನಿಕೇಷನ್ ಇದ್ದೇ ಇರುತ್ತೆ. ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿದ್ದರೆ ಯೋಚನೆ ಮಾಡಬೇಡಿ, ಕಮ್ಯುನಿಕೇಟ್ ಮಾಡೇ ಮಾಡ್ತಾರೆ. ನಿಮಗಿದು ರೆಸೊನೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ರೀಡಿಂಗ್ ಇಷ್ಟ ಆದರೆ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.